ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಆರೋಪಿ ದರ್ಶನ್ಗೆ ಶುರುವಾಗಿದೆ ಢವಢವ. ಮಧ್ಯಂತರ ಬೇಲ್ನಲ್ಲಿರೋ ದಾಸನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಪೊಲೀಸರ ತನಿಖೆಯಲ್ಲಿ ಸಿಕ್ಕಿದೆ ಹಲವು ಮಹತ್ವದ ಸಾಕ್ಷಿಗಳು. ನಿನ್ನೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಕೂಡ ಪೊಲೀಸರು ಸಲ್ಲಿಸಿದ್ದಾರೆ. ಅಡಿಷನಲ್ ಚಾರ್ಜ್ ಶೀಟ್ ಅಶ್ವವೇಗ ನ್ಯೂಸ್ಗೆ ಇದೀಗ ಲಭ್ಯವಾಗಿದೆ. ಆರೋಪಿಗಳ ಮೊಬೈಲ್ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಲಭ್ಯವಾಗಿದೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಫೋನ್ನಲ್ಲಿ ಕೆಲ ಸಾಕ್ಷಿಗಳು ಸಿಕ್ಕಿದೆ. ಆರೋಪಿ ಪುನೀತ್ ಮೊಬೈಲ್ನಿಂದ ಫೋಟೋ ತಗೊಂಡಿದ್ರಲ್ಲ, ಅದು ಕೂಡ ರಿಟ್ರೀವ್ ಆಗಿದೆ. ಶೆಡ್ನಲ್ಲಿರುವ ದರ್ಶನ್ ಕೆಲವು ಫೋಟೋಗಳು ಕೂಡ ರಿವೀಲ್ ಮಾಡಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಅನ್ನ ಕೂಡ ಇದೀಗ ಪೊಲೀಸರು ಪಡೆದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಎಫ್ಎಸ್ಎಲ್ ವರದಿಗಳು ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಪೊಲೀಸರು ಮತ್ತಷ್ಟು ಐ ವಿಟ್ನೆಸ್ಗಳ ಹೇಳಿಕೆಯನ್ನ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದ್ದಂತಹ ಕೇಸ್ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಸ್ಥಾನದಲ್ಲಿರುವಂತಹ ನಟ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನನ್ನ ಸಲ್ಲಿಕೆ ಮಾಡಿದ್ರು. ತಮ್ಮ ಅನಾರೋಗ್ಯದ ನೆಪವನ್ನ ಕೊಟ್ಟು, ಅಂದ್ರೆ ನನಗೆ ಬೆನ್ನು ನೋವು ಹಾಗೆ ಸೊಂಟ ನೋವಿದೆ, ಇದಕ್ಕೆ ಫಿಸಿಯೋಥೆರಪಿ ಮಾಡಿಸ್ಬೇಕಾ ಅಥವಾ ಸರ್ಜರಿ ಮಾಡಿಸ್ಬೇಕಾ ಅನ್ನುವಂಥದ್ದನ್ನ ವಿಚಾರವನ್ನ ಇಟ್ಕೊಂಡು ಕೋರ್ಟ್ನಲ್ಲಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರು. ಈ ಹೊತ್ತಿನಲ್ಲೇ ಮತ್ತೆ ದಾಸನಿಗೆ ಸಂಕಷ್ಟ ಎದುರಾಗಿದೆ. ಹಾಗಾದ್ರೆ ಏನು ಸಂಕಷ್ಟ ಅಂತ ನೋಡೋದಾದ್ರೆ, ದಾಸನಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಶೆಡ್ ನಲ್ಲಿದ್ದ ಕೆಲವು ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದಾರೆ. 8 ಫೋಟೋಗಳನ್ನ ನಟ ದರ್ಶನ್ ಅವರ ಫೋನಿನಿಂದ ಪಡ್ಕೊಳ್ಳಲಾಗಿದೆ. A1 ಆರೋಪಿ ಪವಿತ್ರ ಗೌಡ ಹಾಗೆ A2 ಆರೋಪಿ ಆಗಿರುವಂತಹ ನಟ ದರ್ಶನ್ ಅವರ ಫೋನ್ನಿಂದ ಕೆಲವು ಫೋಟೋಗಳು, ಅಂದ್ರೆ ಶೆಡ್ನಲ್ಲಿ ಅವತ್ತು ಕೊಲೆಯ ದಿನ ತೆಗೆದುಕೊಂಡಂತಹ ಕೆಲವು ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ಗಳನ್ನ ಪೊಲೀಸರು ಕಲೆ ಹಾಕಿದ್ದು ಈಗ ಕೋರ್ಟ್ಗೂ ಕೂಡ ದಾಖಲು ಮಾಡಿದ್ದಾರೆ. ಇದೀಗ ಕೊಲೆ ಆರೋಪಿ ಸ್ಥಾನದಲ್ಲಿರುವ ನಟ ದರ್ಶನ್ಗೆ ಒಂದು ಕಡೆ ಆರೋಗ್ಯದ ಸಮಸ್ಯೆ ಆಗಿದ್ರೆ, ಇದರ ಮಧ್ಯದಲ್ಲೇ ಮತ್ತೊಮ್ಮೆ ಏನಾಗತ್ತೆ, ಯಾಕಂದ್ರೆ ಫೋಟೋಗಳು ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಅಥವಾ ಡಿಲೀಟ್ ಮಾಡಲಾಗಿತ್ತು ಅಂತ ಅನ್ಸುತ್ತೆ. ಇದೀಗ ರಿಟ್ರೀವ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಕೊಲೆಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮಧ್ಯಂತರ ಬೇಲ್ನಲ್ಲಿ ನಟ ದರ್ಶನ್ ಇದ್ರು, ಮತ್ತೆ ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪಿಗಳು ಕೂಡ ಜಾಮೀನನ್ನ ಪಡ್ಕೊಂಡು ಹೊರ ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಕೂಡ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಏನು ಅನಾರೋಗ್ಯದ ನೆಪವನ್ನ ಕೊಟ್ಟು ಫಿಸಿಯೋಥೆರಪಿ ಮಾಡಿಸ್ಬೇಕಾ ಅಥವಾ ಸರ್ಜರಿ ಮಾಡಿಸ್ಬೇಕಾ ಅನ್ನುವಂತ ಹೊತ್ತಿನಲ್ಲೇ ಈಗ ಅವರ ಫೋನ್ನಿಂದ ಫೋಟೋಗಳು ಕೂಡ ರಿಟ್ರೀವಲ್ ಆಗಿದೆ. ಜೊತೆಗೆ ಯಾರ ಫೋನಿಂದ ರಿಟ್ರೀವಲ್ ಆಗಿದೆ, ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅನ್ನುವಂತಹ ಚಾರ್ಜ್ ಶೀಟ್ ಅನ್ನ ಕೂಡ ಪೊಲೀಸರು ಕಲೆ ಹಾಕಿ ಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಂದ್ರೆ ಮಧ್ಯಂತರ ಜಾಮೀನೇನು ಕೊಟ್ಟಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಬಹುದಾ ಅಥವಾ ಈಗ ಮಧ್ಯಂತರ ಜಾಮೀನು ಕೊಟ್ಟಿರುವಂತಹ ದಿನಗಳನ್ನ ಮುಂದೂಡಲಾಗುತ್ತಾ, ಎಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನಟ ದರ್ಶನ್ ಅವರಿಗೆ ಇದೀಗ ಢವಢವ ಶುರುವಾಗಿದೆ, ಭಯ ಶುರುವಾಗಿದೆ. ಏನಾಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ನಟ ದರ್ಶನ್ ಅವರು ಕೆಲವೊಂದು ಫೋಟೋವನ್ನ ಏನು ತೆಗೆದುಕೊಂಡಿದ್ರು ಅದೆಲ್ಲವೂ ಕೂಡ ಇದೀಗ ಬಯಲಾಗಿದೆ.